ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಮೇಕಪ್ ಬ್ರಷ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆಯಿತು, ಒಂದು 3-4 ಮೇಕಪ್ಸ್ ಆಗೋಗಿದೆ. ಈಗ ಸ್ಟಾರ್ಟ್ ಆಗಿ ಈ ಮಂತಲ್ಲಿ ಮೇಕಪ್ ಸ್ಟಾರ್ಟ್ ಆಗಿ ಒಂದು 3-4 ಮೇಕಪ್ಸ್ ಕಂಪ್ಲೀಟ್ ಆಗಿದೆ. ಬ್ರಷ್ ಕ್ಲೀನ್ ಮಾಡಬೇಕು. ಯಾಕಂದರೆ ನಾವು ಬ್ರಷಸ್ಸು ನೀಟಾಗಿ ಇಟ್ಕೋಬೇಕು ಗೈಸ್. ಏನಂದರೆ ಒಬ್ಬರು ಸ್ಕಿನ್ನಿಗೆ ಯೂಸ್ ಮಾಡಿರ್ತೀವಿ ಮತ್ತು ಇನ್ನೊಬ್ರು ಸ್ಕಿನ್ನಿಗೆ ಯೂಸ್ ಮಾಡಿದಾಗ ಅದು ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ. ಅದರಿಂದ ಬ್ರಷಸ್ ಎಷ್ಟು ನೀಟಾಗಿ ಇಟ್ಕೋತೀವೋ ಮೇಕಪ್ಸು ಆವಾಗಲೇ ಇವಾಗ ಮೇಕಪ್ ಮಾಡಿದ್ರೆ ನನಗೆ ಪಿಂಪಲ್ಸ್ ಆಗೋಯ್ತು, ನನ್ನ ಸ್ಕಿನ್ ಪ್ರಾಬ್ಲಮ್ ಆಯಿತು ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಆಗೋದು ಏನಕ್ಕೆ ಅಂದರೆ ಬ್ರಷಸ್ ನಾವು ಯಾವಾಗ ಕ್ಲೀನಾಗಿ ಇಟ್ಕೊಂಡಿಲ್ಲ, ಹೈಜೆನಿಕ್ಕಾಗಿ ಇಟ್ಕೊಂಡಿಲ್ಲ ಅಂತಂದರೆ ಆ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ನಾನು ಅದಕ್ಕೆ ಒಂದು 3-4 ಮೇಕಪ್ಸ್ ಆಗಿದ ತಕ್ಷಣ ಕ್ಲೀನ್ ಮಾಡ್ತೀನಿ. ಅಂದರೆ ಒಂದು ಮೇಕಪ್ ಆಗಿದ ತಕ್ಷಣ ಬ್ರಷ್ ಕ್ಲೀನ್ ಮಾಡ್ತೀನಿ, ಡೀಪ್ ಕ್ಲೀನ್ ಮಾಡಲ್ಲ ಗೈಸ್. ಅದು ಏನಂದರೆ ಇದು ಬ್ರಷ್ ಕ್ಲೀನರ್ದೇ ಒಂದು ಇದೆ, ಇದರಲ್ಲಿ ಜಸ್ಟು ಅದನ್ನು ಕ್ಲೀನ್ ಮಾಡ್ಕೊತೀನಿ. ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ತಕ್ಷಣಕ್ಕೆ ಅದು ಪೌಡರ್ ಬರುತ್ತಲ್ವ, ಅದನ್ನೆಲ್ಲ ಇದು ವಿಷ ಗಾಯಿಸಿದ್ದು ಅಂದರೆ ತಕ್ಷಣಕ್ಕೆ ಇದರಲ್ಲಿ ಕ್ಲೀನ್ ಮಾಡ್ಬೋದು. ನೋಡಿ, ಇದರಲ್ಲಿ ಒಂಥರ ಬ್ರಷ್ ಇದು ನಾರ್ ಥರ ಅನಿಸುತ್ತೆ, ಸ್ಪಾಂಜ್ ಇದೆ. ಇದಕ್ಕೆ ನಾವೊಂದು ಬ್ರಷ್ ಹಾಕಿ ರಬ್ ಮಾಡಿದಾಗ ಅದರಲ್ಲಿರೋ ಪ್ರಾಡಕ್ಟ್ ಎಲ್ಲ ಇದಕ್ಕೆ ಬರುತ್ತೆ. ಜಸ್ಟು ನಾವು ಆ ಟೈಮ್ಗೆ ರಿಮೂವ್ ಮಾಡ್ಕೋಬೋದು. ಅಂದರೆ ಬೇಗ ಇವಾಗ ನಾವು ಮೇಕಪ್ ಮಾಡ್ತಾ ಇರ್ತೀವಿ, ಒಬ್ಬರಿಂದ ಇನ್ನೊಬ್ರಿಗೆ ಮಾಡ್ತೀವಿ, ಆವಾಗ ನಾವು ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಅಲ್ಲಿ, ಆವಾಗ ಏನು ಮಾಡ್ಬೋದು ಅಂದರೆ ಇದರಲ್ಲಿ ನಾವು ವಾಶ್ ಮಾಡ್ಬೋದು, ಇದರಲ್ಲಿ ರಿಮೂವ್ ಮಾಡ್ಬೋದು, ಡ್ರೈ ಕ್ಲೀನ್ ಥರ. ಇದರಲ್ಲಿ ಜಸ್ಟ್ ಬ್ರಷು ರಬ್ ಮಾಡಿದ್ರೆ ಅದರಲ್ಲಿರೋ ಪ್ರಾಡಕ್ಟ್ ಎಲ್ಲ ಇದಕ್ಕೆ ಬರುತ್ತೆ. ಮತ್ತು ನಾವು ಹೊಸ ಪ್ರಾಡಕ್ಟ್ ತೊಗೊಂಡು ಅವರಿಗೆ ಅಪ್ಲೈ ಮಾಡ್ಬೋದು. ಆ ಥರ ತಕ್ಷಣಕ್ಕೆ ಮಾಡ್ಕೋಬೋದು ಅಷ್ಟೇ. ಆಮೇಲೆ ಒಂದು 3-4 ಮೇಕಪ್ಸ್ ಆಗಿದ ತಕ್ಷಣ ನಾನು ಡೀಪ್ ಕ್ಲೀನ್ ಮಾಡ್ತೀನಿ. ಅದನ್ನು ಶಾಂಪೂ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದನ್ನು ಕ್ಲೀನ್ ಮಾಡ್ತೀನಿ. ಆದ್ದರಿಂದ ನಾನು ಯಾವ ಥರ ಬ್ರಷಸ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ, ಯಾವ ಥರ ಹೈಜೆನಿಕ್ಕಾಗಿ ಇಟ್ಕೋತೀನಿ ಅಂತೇಳ್ಬಿಟ್ಟು ನಿಮಗೂ ಯೂಸ್ ಆಗುತ್ತೆ. ಅಂದರೆ ಇವಾಗ ಯಾರಾದರೂ ಹೊಸಬ್ರು ಇರ್ತಾರೆ, ಮೇಕಪ್ ಕಲ್ತಿರೋರು ಹೊಸಬ್ರು ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾಯಿದ್ರೆ ಅವ್ರಿಗೂ ಗೊತ್ತಿರಲ್ಲ. ಒಬ್ಬೊಬ್ಬರಿಗೆ ಹೇಳ್ತಾರೆ ಬ್ರಷ್ ಕ್ಲೀನ್ ಎಲ್ಲ ಮಾಡ್ಕೋಬೇಕು ಅಂತ, ಒಬ್ಬೊಬ್ರಿಗೆ ಗೊತ್ತೇ ಇರಲ್ಲ. ನಾನು ನೋಡಿದ್ದೀನಿ ಗೈಸ್, ಎಷ್ಟೋ ಜನ ಬ್ರಷೇ ಕ್ಲೀನ್ ಮಾಡಿರಲ್ಲ. ನಾನು ಜೊತೇಲಿ ಹೋಗಿದ್ದೀನಿ, ಒಂದು ಒಬ್ರಿಬ್ರು ಮೇಕಪ್ಸ್ಗೆ ನನ್ನನ್ನು ಹೇರ್ ಸ್ಟೈಲಿಸ್ಟಾಗಿ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರು ಮೇಕಪ್ ಮಾಡ್ತಿದ್ರು, ನಾನು ಹೇರ್ ಸ್ಟೈಲ್ ಮಾಡ್ತಿದ್ದೆ. ಅವರಂತೂ ಮೇಕಪ್ಪು ಸ್ಟಾರ್ಟ್ ಮಾಡಿ ಏನಿಲ್ಲ ಅಂದರೂ ಒಂದು 15 ಇಯರ್ಸೇ ಆಗಿದೆ ಅನ್ಕೋತೀನಿ. 15 ಇಯರ್ಸಿಂದ ಅವರು ಬ್ರಷಸ್ಸೇ ಕ್ಲೀನ್ ಮಾಡಿಲ್ವಂತೆ. ನನಗಂತೂ ಒಂಥರ ಮೈ ಜುಮ್ ಅಂದ್ಬಿಡ್ತು ಆ ಬ್ರಷಸ್ ಎಲ್ಲ ನೋಡಿಬಿಟ್ಟು. ಅಷ್ಟೊಂದು ಹಾರ್ಡಾಗಿತ್ತು ಆ ಬ್ರಷಸ್ಸು. ಅದು ಮೇಕಪ್ ಮಾಡಿಸ್ಕೊಳ್ಳೋರು ಅದು ಹೆಂಗೆ ಅನ್ನಿಸ್ತಿತ್ತು ಅವ್ರಿಗಂತೂ ನಂಗೆ ಗೊತ್ತಿಲ್ಲ ಗೈಸ್. ಅದು ಅವರು ವಾಶೇ ಮಾಡಿಲ್ಲಂತೆ. ಇಲ್ಲ, ವಾಶೆಲ್ಲ ಮಾಡಬಾರ್ದು, ಅದೇನೋ ಹಂಗೆ ಹಿಂಗೆ ಅಂತ ಅಂದರು. ಸರಿ, ಅದು ಅವ್ರವ್ರ ಇಷ್ಟ, ನಮಗೆ ಬಿಟ್ಟಿದ್ದೇನಿಲ್ಲ. ನಮಗೇನು ಹೈಜೆನಿಕ್ ಆಗಿರ್ಬೇಕು ಅನ್ಸುತ್ತೋ ಅದು ನಾನು ಕ್ಲೀನಾಗಿರ್ತೀನಿ ಗೈಸ್. ಅದು ಮತ್ತು ಲಿಪ್ಸ್ಟಿಕ್ ಅಷ್ಟೇ. ಇವಾಗ ಒಬ್ರಿಗೆ ಯೂಸ್ ಮಾಡಿರ್ತೀವಿ ಬ್ರಷು, ಇನ್ನೊಬ್ರಿಗೆ ಯೂಸ್ ಮಾಡೋದು. ಇವಾಗ ನಾವೇ ಆಗಲಿ ಒಬ್ರು ಯೂಸ್ ಮಾಡಿರೋದನ್ನು ನಾವು ಯೂಸ್ ಮಾಡಬೇಕಂದ್ರೆ ಅದು ಕಷ್ಟ ಆಗುತ್ತೆ. ನಮಗೆ ಅನಿಸುತ್ತೆ, ಅವರೆಲ್ಲ ಯೂಸ್ ಮಾಡಿರ್ತಾರೆ, ಯಾರ್ಯಾರಿಗೆ ಹಾಕಿರ್ತಾರೋ ಏನೋ, ಒಂದು ಸ್ವಲ್ಪ ನಾನೊಂಥರ ಆ ಥರನೇ ಥಿಂಕ್ ಮಾಡ್ತೀನಿ. ಆದ್ದರಿಂದ ನನಗೆ ಹೆಂಗೆ ಚೆನ್ನಾಗಿರಬೇಕು, ಹೆಂಗೆ ಸೇಫ್ಟಿಯಾಗಿರಬೇಕು ಅಂತ ಅನ್ಕೋತೀನೋ ನನ್ನ ಕ್ಲೈಂಟ್ಸ್ಗೂ ಅದೇ ಥರ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಆದ್ದರಿಂದ ಬ್ರಷಸ್ನ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ಸರಿ, ಇವಾಗ ನಾನು ಬ್ರಷ್ ಕ್ಲೀನ್ ಮಾಡ್ತೀನಿ, ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನೋಡಿ ಗೈಸ್. ಮೊದಲಿಗೆ ನಾನೊಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಶಾಂಪೂ ಹಾಕ್ಕೋತೀನಿ ಗೈಸ್. ಯಾವುದಾದ್ರೂ ಆಗಲಿ ಶಾಂಪೂ ಹಾಕಬೇಕು. ಸ್ವಲ್ಪ ಶಾಂಪೂ ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು. ಇವಾಗ ಈ ಬ್ರಷಸ್ನೆಲ್ಲ ಅದರಲ್ಲಿ ಹಾಕ್ಬೇಕು. ನೋಡಿ, ಒಂದು 5 ಮಿನಿಟ್ಸು ಇದರಲ್ಲಿ ಹಾಕ್ಬಿಟ್ಟು ನನ್ನ ಹತ್ರ ಬ್ರಷ್ ಕ್ಲೀನ್ದೆ ಸ್ಕ್ರಬ್ಬರ್ ಇದೆ,
ಅದು ತೊಗೊಂಡು ಅದರಲ್ಲಿ ನೀಟಾಗಿ ಬ್ರಷ್ನ ಬ್ಲೆಂಡ್ ಮಾಡ್ತಾಯಿದ್ರೆ ಅದರಲ್ಲಿರೋದೆಲ್ಲ ನೀಟಾಗಿ ಹೊರಗಡೆ ಬಂದ್ಬಿಡತ್ತೆ. ನೋಡಿ, ಒಂದೆರಡು ಬ್ರಷ್ಷು ಹಾಳಾಗ್ಬಿಟ್ಟಿದೆ. ಅವತ್ತು ನಾನೇನು ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟಿದ್ದೆ ಗೈಸ್, ಅದರಿಂದ ಆ ಥರ ಪ್ರಾಬ್ಲಮ್ ಆಯಿತು. ಅಂದರೆ ನಾನು ಟೈಮಿಂಗ್ಸ್ ನೋಡ್ಕೊಂಡಿಲ್ಲ, ಸ್ವಲ್ಪ ಬೇರೆ ಕೆಲಸದಲ್ಲಿ ಮುಳುಗೋಗಿದ್ದೆ. ನೋಡಿ ನೀರು ಯಾವ ಕಲರ್ ಆಗ್ತಿದೆ. ಸ್ವಲ್ಪ ಹೊತ್ತು ಹಾಕಿದ ತಕ್ಷಣ ಎಲ್ಲ ನೀಟಾಗಿ ಅದು ಬಂದ್ಬಿಡುತ್ತೆ ಹೊರಗಡೆ. ಆ ಬ್ರಷಲ್ಲಿ ಏನಿರುತ್ತೆ ಇದು ಪ್ರಾಡಕ್ಟ್ ಎಲ್ಲನೂ, ಆ ಬ್ರಷಲ್ಲಿರೋ ಪ್ರಾಡಕ್ಟ್ ಎಲ್ಲ ನೀಟಾಗಿ ನೀರೊಳಗಡೆ ಬಂದ್ಬಿಡುತ್ತೆ. ಒಂದು 5 ನಿಮಿಷ ಇಲ್ಲ, 1 ನಿಮಿಷ ಹಾಕಿದ್ರೂ ಸಾಕು. ನೋಡಿ ಬಂದ್ಬಿಡ್ತು. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ನಾನು ಬಿಡ್ತೀನಿ, ಆದರೆ ಡೀಪಾಗಿ ಬಂದುಬಿಡಲಿ ಅಂತ ಒಂದು 5 ನಿಮಿಷ ಬಿಡ್ತೀನಿ ಅಷ್ಟೇ. ಗೈಸ್ ನೋಡಿ, ಒಂದು 5 ನಿಮಿಷ ಬ್ರಷಸ್ ಎಲ್ಲ ಇದರಲ್ಲೇ ಬಿಟ್ಟಿದ್ನಲ್ವ, ಹೆಂಗಾಗಿದೆ ನೋಡಿ. ಎಲ್ಲ ಆಲ್ಮೋಸ್ಟು ಬಂದ್ಬಿಟ್ಟಿರುತ್ತೆ ಇದರೊಳಗಡೆನೇ. ಇವಾಗ ಅದನ್ನು ಸತಿ ರಬ್ ಮಾಡ್ತೀನಿ. ಇದು ವಾಟರ್ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಒಂದು ನಿಮಿಷ ನೋಡಿ ಹೆಂಗಿಷ್ಟು ಕಾಣಿಸ್ತಿದೆ ನೀಟಾಗಿ. ಇವಾಗ ಅದನ್ನು ನಾನು ಸಿಂಕಲ್ಲಿ ತೊಳ್ಕೊಬೋದು. ತುಂಬ ನೀರು ವೇಸ್ಟ್ ಆಗುತ್ತೆ, ಒಂದೊಂದು ಬ್ರಷ್ಗೂ ಎಷ್ಟು ನೀರು ಬಿಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಇವಾಗ ಡೈರೆಕ್ಟ್ ಒಂದು ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ. ಯಾವ ರೀತಿ ಅದನ್ನು ರಿಮೂವ್ ಮಾಡ್ತೀನಿ ಅಂತ ನೋಡಿ. ಜಸ್ಟು ಇದಿದೆ ಅಲ್ವಾ ಬ್ರಷ್ಷಿಗೆ ಸ್ವಲ್ಪ ಒಂದು ಡ್ರಾಪು ಶಾಂಪೂ ಹಾಕ್ತೀನಿ ನಾನು. ನೋಡಿ ಶಾಂಪೂ ಕಾಣಿಸ್ತಿದ್ಯಾ? ಒಂದು ಡ್ರಾಪ್ ಶಾಂಪೂ ಹಾಕಿ, ಇದು ಮೇಕಪ್ ರಿಮೂವ್ ಮಾಡೋ ಬ್ರಷ್ ಇತ್ತಲ್ವ, ಇದರಲ್ಲೇ ಹಾಕ್ತೀನಿ. ನೋಡಿ ನೀವು ಅದ್ರಲ್ಲಿ ನೋಡ್ಬೋದು ಹೆಂಗೆ ಮೆತ್ಕೊಳ್ತದು. ಫೌಂಡೇಶನ್ ಇದೆ ಅಲ್ವಾ, ಎಲ್ಲ ಹೆಂಗೆ ರಿಮೂವ್ ಆಗ್ತಿದೆ. ನೋಡಿ ಬರ್ತಿದೆ. ತುಂಬ ಅಂದರೆ ತುಂಬ ಇದೆ ಗೈಸ್ ಇದು. ಈ ಥರ ಒಂದು ಸ್ವಲ್ಪ ಶಾಂಪೂ ಹಾಕಿ ಅದನ್ನು ನೀಟಾಗಿ ಹಿಂಗೆ ಬ್ಲೆಂಡ್ ಮಾಡ್ತಾಯಿದ್ರೆ ಅದರಲ್ಲಿರೋದೆಲ್ಲ ನೀಟಾಗಿ ಹೊರಗಡೆ ಬಂದ್ಬಿಡುತ್ತೆ. ಇದಕ್ಕೆ ಬರುತ್ತೆ ನೋಡಿ, ಇದರಲ್ಲಿ ಕಾಣಿಸುತ್ತೆ. ಆ ಥರ ನೀಟಾಗಿ ಅದು ಬ್ಲೆಂಡ್ ಮಾಡ್ಕೊಬೇಕು ನಾವು. ಜಾಸ್ತಿ ರಬ್ಬಾಗಿ ಹಿಂಗೆ ಹಾಕಿ ಉಜ್ಜೋದೆಲ್ಲ ಮಾಡಬಾರ್ದು ಗೈಸ್. ಜಸ್ಟು ಸಾಫ್ಟಾಗಿ, ಇವಾಗ ನಮ್ಮ ಸ್ಕಿನ್ಗೆ ನಾವು ಯಾವ ಥರ ಅಪ್ಲೈ ಮಾಡ್ತೀವಿ ಪೌಡರೆಲ್ಲ, ಅದೇ ಥರ ಇದನ್ನು ನೀಟಾಗಿ ಸಾಫ್ಟಾಗಿ ಮಾಡ್ತಾ ಇರಬೇಕು. ನಾವು ಇದನ್ನು ಒಂದು ಕಲ್ಲು ಮೇಲೆ ಆದರೂ ಮಾಡ್ಬೋದು. ಅಂದರೆ ಸಾಫ್ಟ್, ಇವಾಗ ಕಲ್ಲಿರುತ್ತಲ್ವ ಸ್ಟೋನ್, ಆ ಥರದ್ರ ಮೇಲೆ ಈ ಥರ ಮಾಡ್ತಿದ್ರೂ ನೀಟಾಗಿ ಹೋಗುತ್ತೆ. ಇನ್ನೂ ಇಲ್ಲಿ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಗೈಸ್, ಅದಕ್ಕೆ ನಾನು ಇದರಲ್ಲೇ ರಿಮೂವ್ ಮಾಡ್ಕೋತಾ ಇದ್ದೀನಿ. ಇದರೊಳಗಡೆ ಎಲ್ಲ ಬರುತ್ತೆ ಅದು. ನಾನು ಸುಮ್ಮನೆ ಫಾಸ್ಟಾಗಿ ರಬ್ ಮಾಡ್ತಾಯಿದ್ದೀನಿ, ಅಂದರೆ ಪ್ರೆಸ್ ಮಾಡ್ತಿಲ್ಲ ಗೈಸ್. ಹಿಂಗೆ ಏನಾದರೂ ಪ್ರೆಸ್ ಮಾಡಿಬಿಟ್ರೆ ಇದೆಲ್ಲ ಅಗ್ಲ ಆಗ್ಬಿಟ್ಟು ಫುಲ್ಲು ಒಂಥರ ಕಿತ್ತೋಗೋ ಥರ ಆಗ್ಬಿಡುತ್ತೆ. ನಾವು ಅದಕ್ಕೆ ಬ್ರಷಸ್ನ ಯಾವ ಥರ ಅಂದರೆ, ಒಂದು ಬೇಬಿನ ಯಾವ ಥರ ನಾವು ಟ್ರೀಟ್ ಮಾಡ್ತೀವೋ ಆ ಥರ ಬ್ರಷಸ್ನ ಟ್ರೀಟ್ ಮಾಡಬೇಕು. ಆವಾಗ ನಾವು ಎಷ್ಟು ಸಾಫ್ಟಾಗಿ ಯೂಸ್ ಮಾಡ್ತೀವೋ ಅಷ್ಟೇ ನಮ್ಮ ಜೊತೆ ಅದು ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಇದು ಕ್ಲೀನಾಗಿದೆ. ಇದನ್ನು ಹೊಸ ವಾಟರಲ್ಲಿ ಒಂದು ಸತಿ ಡಿಪ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. ನೋಡಿ ಗೈಸ್, ಅದರಲ್ಲಿ ಏನೂ ಇಲ್ಲ, ಬರೀ ನೀರೇ ಬರ್ತದೆ. ಎಲ್ಲ ನೀಟಾಗಿದೆ ನೋಡಿ, ಎಷ್ಟು ನೀಟಾಗಿದೆ. ಇವಾಗ ಇದು ಬಿಸಿಲಿಗೆ ನಾವು ಒಣಗಿಸಿದ್ರೆ ಇದನ್ನು ಫುಲ್ಲು ಡ್ರೈ ಆದಮೇಲೆ ನೀಟಾಗಿ ಆಗುತ್ತೆ. ಇದರೊಳಗಡೆ ಏನೂ ಇಲ್ಲ ನೋಡಿ. ಇದು ನೀಟಾಗಿ ನೋಡಿ ಆಯಿತು. ನೀಟಾಗಿ ಇದನ್ನು ಪ್ರೆಸ್ ಮಾಡಿದ್ರೆ ನೀರೆಲ್ಲ ಹೊರಗಡೆ ಬರುತ್ತಲ್ವ. ಇದನ್ನು ಇವಾಗ ಒಂದು ಇಲ್ಲಿ ಟವಲ್ ಹಾಕ್ಬಿಟ್ಟು ಟವಲ್ ಮೇಲೆ ಇದನ್ನಿಟ್ಟರೆ ಇದರಲ್ಲಿರೋ ನೀರೆಲ್ಲನೂ ಟವಲು
ನೀಟಾಗಿ ಅಬ್ಸರ್ವ್ ಆಗುತ್ತೆ, ನೀಟಾಗಿ ಎಳ್ಕೊಳ್ಳುತ್ತೆ. ಆವಾಗ ಇದೊಂದು ಸ್ವಲ್ಪ ಡ್ರೈ ಥರ ಅನಿಸುತ್ತೆ, ನೀರೆಲ್ಲ ಹೋಗುತ್ತಲ್ವ. ಬಿಸಿಲಿಗೆ ಒಂದು 5 ನಿಮಿಷ ಬಿಟ್ಟರೆ ಸಾಕು ಗೈಸ್, ನೀಟಾಗಿ ಒಣಗಿಬಿಡುತ್ತೆ, ಡ್ರೈ ಆಗಿಬಿಡುತ್ತೆ. ಆಮೇಲೆ ನಾವು ಇದನ್ನು ನೆಕ್ಸ್ಟ್ ಮೇಕಪ್ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟು ಸೇಮ್ ಅದೇ ಥರ ಗೈಸ್ ಎಲ್ಲ ಬ್ರಷಸ್ಸು ಅಷ್ಟೇ. ನಾನಿವಾಗ ಲಿಪ್ಸ್ಟಿಕ್ ಬ್ರಷ್ ತೊಗೊಂಡಿದ್ದೀನಿ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಶಾಂಪೂ ಹಾಕ್ಕೊಳ್ತೀನಿ. ಒಂದೇ ಚೂರು ಶಾಂಪೂ ಹಾಕಿದ್ದೀನಿ. ನೋಡಿ ಅದರಲ್ಲಿರೋ ಲಿಪ್ಸ್ಟಿಕ್ ಎಲ್ಲ ಇದು ಬಂದ್ಬಿಡತ್ತೆ ಇದಕ್ಕೆ. ನೋಡಿ ಇದರಲ್ಲಿರೋದು ಪ್ರಾಡಕ್ಟ್ ಆಲ್ಮೋಸ್ಟ್ ಎಲ್ಲ ಬಂದ್ಬಿಡ್ತು, ಆದರೆ ಕಲರ್ ಅದು ಹಂಗೆ ಇದೆ ಸ್ವಲ್ಪ. ನೋಡಿ ಆವಾಗಲೇ ಇದ್ದಿದ್ದ ಕಲರ್ಗೂ ಇವಾಗೂ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಆವಾಗಲೇ ಫುಲ್ ರೆಡ್ ಇತ್ತು, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಜಾಸ್ತಿ ಅದರಲ್ಲಿಲ್ಲ ಪ್ರಾಡಕ್ಟು, ಮತ್ತು ಅದನ್ನು ರಿಮೂವ್ ಮಾಡಿದ್ರೆ ಸಿಗಲ್ಲ. ನಾನು ಇದನ್ನು ಹಂಗೆ ವಾಶ್ ಮಾಡ್ಕೋಬೋದು ಗೈಸ್ ನೀಟಾಗಿ. ಅದು ಅದಾದಮೇಲೆ ನೋಡಿ ಇವಾಗ ಅಲ್ಲಿ ಲಿಪ್ಸ್ಟಿಕ್ ಮಾರ್ಕ್ ಆಗಿತ್ತಲ್ವ, ಲಿಪ್ಸ್ಟಿಕ್ದೆಲ್ಲ ಹೋಯ್ತು. ಹಾಗೆ ಬ್ರಷ್ನ ಒಂದೊಂದು ಬ್ರಷ್ ಕ್ಲೀನ್ ಮಾಡಿದ್ಮೇಲೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಮುಗೀತು. ನೋಡಿ ಇದರಲ್ಲಿಂದನೂ ಅಷ್ಟೇ ಲಿಪ್ಸ್ಟಿಕ್ ಏನೂ ಬರ್ತಿಲ್ಲ, ಜಸ್ಟ್ ವಾಟರ್ ಅಷ್ಟೇ, ನೀಟಾಗಿ ಆಗಿದೆ. ಇದು ಬ್ಲಷ್ಷು, ಈ ಬ್ರಷಲ್ಲೂ ಅಷ್ಟೇ ತುಂಬಾ ಇರುತ್ತೆ. ಇದರಲ್ಲೂ ಕಲರ್ ನೋಡ್ಕೊಳ್ಳಿ ಹೆಂಗಾಗುತ್ತೆ ಅಂತ. ಇದಕ್ಕೆ 1 ಡ್ರಾಪ್ ಶಾಂಪು, ಎಲ್ಲನೂ 1 ಡ್ರಾಪ್ ಶಾಂಪು ಹಾಕಬೇಕು, ನೀಟಾಗಿ ರಿಮೂವ್ ಮಾಡಬೇಕು. ನೋಡಿ ಗೈಸ್ ಇವಾಗ ಇದರಲ್ಲಿರೋದು ಯಾವ ಥರ ಬರ್ತಿದೆ, ಇದರೊಳಗಡೆ ಇದ್ದಿದ್ದೆಲ್ಲ ಆಲ್ಮೋಸ್ಟು ಬರ್ತಿದೆ ನೋಡಿ. ಇಷ್ಟು ಸಾಫ್ಟಾಗೆ ಯೂಸ್ ಮಾಡಬೇಕು ನಾವು, ಜಾಸ್ತಿ ಹಾರ್ಡಾಗಿ ಯೂಸ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಇದು ಇನ್ನೂ ಹೋಗಿಲ್ಲ, ನಾನು ಇನ್ನೂ ಸ್ವಲ್ಪ ಶಾಂಪು ಹಾಕ್ಕೊಳ್ತಾ ಇದ್ದೀನಿ. ಶಾಂಪೂ ವೈಟಾಗಿ ಆಯಿತು, ವೈಟಾಗೆ ಬರ್ತಿದೆ ಅಂದರೆ ಆಲ್ಮೋಸ್ಟ್ ಹೋಗಿದೆ, ಇದರಲ್ಲಿ ಇನ್ನೇನೂ ಇಲ್ಲ ಅಂತಲೇ ಅರ್ಥ. ಜಸ್ಟ್ ನೊರೆ ಬರ್ತಿದೆ ನೋಡಿ. ಜಸ್ಟ್ ನೋಡಿ, ನಾನು ಜಾಸ್ತಿ ಪ್ರೆಸ್ ಮಾಡ್ತಿಲ್ಲ, ಜಸ್ಟ್ ನೋಡಿ ಹಿಂಗಂತ ಇದ್ದೀನಿ. ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ. ಜಸ್ಟ್ ನೋಡಿ, ಜಸ್ಟ್ ಹಿಂಗೆ ಅದು ಎಡ್ಜಸ್ ಇರುತ್ತಲ್ಲ, ಎಡ್ಜಸ್ ಮಾತ್ರ ನಾನು ಇದು ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಹಿಂಗೆ ಜಾಸ್ತಿ ಪ್ರೆಸ್ಸೇ ಮಾಡಬಾರ್ದು ಗೈಸ್. ನೋಡಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗೋಯಿತು. ಇದನ್ನು ಇವಾಗ ನೀಟಾಗಿ ವಾಶ್ ಮಾಡಿ ಒಳ್ಳೆ ನೀರು ಜೊತೆ ಇನ್ನೊಂದು ಸತಿ ವಾಶ್ ಮಾಡ್ತೀನಿ ಗೈಸ್. ಆವಾಗ ಅದು ಫುಲ್ ನೀಟಾಗಿ ಆಗಿಬಿಡುತ್ತೆ. ನೋಡಿ ಫುಲ್ ನೀಟಾಗಿದೆ. ಕ್ಲೀನ್ ಆಗಿದೆ ಆಲ್ಮೋಸ್ಟ್. ಇದು ಒಂದು ಟವಲ್ ಮೇಲೆ ಇಟ್ಟರೆ ನೀಟಾಗಿ ಅದು ಇಳ್ಕೊಳ್ಳುತ್ತೆ.
ನಾನಿದು ವಾಶ್ ಮಾಡ್ಕೋತಾ ಇರ್ತೀನಿ ಗೈಸ್ ಅವಾಗವಾಗ. ಯಾಕಂದರೆ ನಾವು ಒಂದು ಸತಿ ಇದು ಹಾಕಿರ್ತೀವಲ್ಲ ಮೇಕಪ್ದು, ಅದು ಹಂಗೆ ಅದರಲ್ಲಿರುತ್ತೆ. ಅದರಿಂದ ಇದು ನೋಡಿ ಐ ಮೇಕಪ್ದು, ಇದಕ್ಕೂ ಅಷ್ಟೇ ಶಾಂಪೂ ಹಾಕಿ ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ತಾ ಇರಬೇಕು. ಓಕೆ, ನಾನು ಎಲ್ಲ ಬ್ರಷು ಕ್ಲೀನ್ ಮಾಡಿಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ, ಆಮೇಲೆ ವೀಡಿಯೋ ನಿಮಗೂ ಬೋರ್ ಆಗಿಬಿಡುತ್ತೆ. ಅದರಿಂದ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಹೆಂಗಿದೆ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ನೋಡಿ ಗೈಸ್, ಎಲ್ಲ ಬಿಸಿಲಿಗೆ ಇಟ್ಟಿದ್ದೀನಿ. ಬಿಸಿಲು ತುಂಬ ಚೆನ್ನಾಗಿ ಬರ್ತಿದೆ ಇಲ್ಲಿ. ನೀಟಾಗಿದು ಡ್ರೈ ಆಗಬೇಕು. ಫುಲ್ ಎಲ್ಲ ಡ್ರೈ ಆದಮೇಲೆ ಎತ್ತಿಡ್ತೀನಿ ನಾನು. ಇಲ್ಲಿ ಬಿಸಿಲು ತುಂಬ ಚೆನ್ನಾಗಿದೆ. ಕಾಂಪೌಂಡು ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಚಿಕ್ಕದಾಗಿದೆ ಕಾಂಪೌಂಡು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕೆಳಗಡೆ ಇಡೋಣ ಅಂತಂದರೆ ಇಲ್ಲಿನ ಅಷ್ಟೊಂದು ಬಿಸಿಲು ಬಂದಿಲ್ಲ ಗೈಸ್, ಅದಕ್ಕೇ ಇಲ್ಲೇ ಇಟ್ಟಿದ್ದೀನಿ. ಡ್ರೈ ಆಗುತ್ತೆ, ನೋಡೋಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು. 1 ಅವರ್ಗೆಲ್ಲ ಡ್ರೈ ಆಗಿಬಿಡುತ್ತೆ ಇವು, ನೀಟಾಗಿ ಸರಿ ಹೋಗುತ್ತೆ. ಡ್ರೈ ಆದಮೇಲೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ತೋರಿಸ್ತೀನಿ ಗೈಸ್. ಅದು ಸ್ಮೆಲ್ಲು ಅಷ್ಟೇ, ನಾವು ಶಾಂಪು ಹಾಕಿರ್ತೀವಲ್ಲ, ಶಾಂಪು ಸ್ಮೆಲ್ ಬರ್ತಾ ಇರುತ್ತೆ, ಗಮ್ ಅಂತ ಇರುತ್ತೆ. ಹೈಜೆನಿಕ್ ಆಗಿರುತ್ತೆ ಗೈಸ್. ಅವಾಗವಾಗ ನಾವು ಬ್ರಷಸ್ನೆಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇರಬೇಕು. ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬ್ರಷಸ್ಸು ಅಷ್ಟೇ, ಪ್ರಾಡಕ್ಟ್ಸ್ ಅಷ್ಟೇ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಮೇಕಪ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ. ಮತ್ತು ಯಾರಿಗೂ ಅಷ್ಟೇ ಸ್ಕಿನ್ ಪ್ರಾಬ್ಲಮ್ ಆಗೋಲ್ಲ, ನೀಟಾಗಿರುತ್ತೆ ಸ್ಕಿನ್ನು. ನೀವು ಮೇಕಪ್ ಮಾಡಿ ನನ್ನ ಸ್ಕಿನ್ ಹಾಳಾಗ್ಬಿಡ್ತು ಆ ಥರ ಎಲ್ಲ ಕಂಪ್ಲೇಂಟ್ಸ್ ಬರೋದೇ ಇಲ್ಲ ಇದರಲ್ಲಿ. ಇದುವರೆಗೂ ನನಗೆ ಯಾರೂ ಅಷ್ಟೇ ನಿಮ್ಮ ಹತ್ರ ಮೇಕಪ್ ಮಾಡಿಸಿದ್ಮೇಲೆ ನನ್ನ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಯಿತು, ನನ್ನ ಸ್ಕಿನ್ ಆ ಪ್ರಾಬ್ಲಮ್ ಆಯಿತು, ಈ ಪ್ರಾಬ್ಲಮ್ ಆಯಿತು ಅಂತ ಇದುವರೆಗೂ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ನಾವು ಎಷ್ಟು ಹೈಜೆನಿಕ್ಕಾಗಿ ಪ್ರಾಡಕ್ಟ್ನ ಯೂಸ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ನಮ್ಮ ಮೇಕಪ್ ಬರುತ್ತೆ, ಹೆಸರು ಬರುತ್ತೆ ಗೈಸ್. ಓಕೆ, ಅದು ಡ್ರೈ ಆಗಲಿ. ಡ್ರೈ ಆದಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಗೈಸ್. ನೋಡಿ, ಎಲ್ಲ ಫುಲ್ಲು ಡ್ರೈ ಆಗಿದೆ, ಎಷ್ಟು ನೀಟಾಗಿ ಡ್ರೈ ಆಗಿದೆ ಅಂತ. ಓಕೆ ಗೈಸ್, ನೋಡಿ ಫುಲ್ ಡ್ರೈ ಆಗಿದೆ, ಫುಲ್ ವಾಶು ಆಗಿದೆ, ಎಲ್ಲ ನೀಟಾಗಿದೆ. ಶಾಂಪೂ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬಿಸಿಲಲ್ಲಿ ಇಟ್ಟಿದ್ನಲ್ಲ, ಬೆಚ್ಚಗಿದೆ ಗೈಸ್ ಇಷ್ಟು ಹೊತ್ತಿಂದ ಬಿಸಿಲಲ್ಲಿ ಇದ್ದಿದ್ದಕ್ಕೆ. ಓಕೆ, ಬ್ರಷ್ ಎಲ್ಲ ಕ್ಲೀನ್ ಆಗಿದೆ. ಇನ್ನು ಮೇಕಪ್ ಕಿಟ್ಟಲ್ಲಿ ಎಲ್ಲ ಇದನ್ನು ನೀಟಾಗಿ ಜೋಡಿಸ್ಕೋಬೇಕು. ನೆಕ್ಸ್ಟು ನಾನು ಮೇಕಪ್ ಕಿಟ್ ಯಾವ ರೀತಿ, ನಾನು ಒಂದು ಮೇಕಪ್ಗೆ ಹೋಗ್ಬೇಕಂದಾಗ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಒಂದು ಮೇಕಪ್ ಕಿಟ್ನ ಅಂತೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಅಲ್ಲಿವರೆಗೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಚಲ್ಲಾಯಿತು ಗೈಸ್, ಎತ್ತಿಡಬೇಕು ಎಲ್ಲ ನೋಡಿ. ಓಕೆ ಗೈಸ್, ಬ್ರಷ್ ಎಲ್ಲ ಕ್ಲೀನ್ ಆಗಿದೆ. ನೆಕ್ಸ್ಟು ಇವಾಗ ಅದನ್ನು ಮೇಕಪ್ ಕಿಟ್ಟಲ್ಲಿ ನಾನು ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು. ನಾಳೆ ಒಂದು ಮೇಕಪ್ ಇದೆ. ಇವತ್ತು ಮೇಕಪ್ ಕಿಟ್ಟಲ್ಲಿ ಹೆಂಗೆ ನಾನು ಒಂದು ಮೇಕಪ್ಗೆ ಹೋಗ್ಬೇಕಾದ್ರೆ ಯಾವ ಥರ ನಾನು ಪ್ರಿಪ್ರೇಷನ್ ಮಾಡ್ಕೋತೀನಿ, ಬ್ಯಾಗ್, ಮೇಕಪ್, ವ್ಯಾನಿಟಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡಿರ್ತೀನಿ ಅಂತೇಳ್ಬಿಟ್ಟು ನೆಕ್ಸ್ಟು ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ, ನೋಡಿ. ಓಕೆ, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಗೈಸ್, ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಈ ವ್ಲಾಗ್ ಹೆಂಗಿದೆ ಅಂತೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.